ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಯು ಜಿ ನೀಟ್ 2024 ಮಾಕ್ ರಿಸಲ್ಟ್ಸ್ 100% ಕನ್ಫರ್ಮ್ ಇಂತಹ ಡೇಟ್ಗೆ ಬಿಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು MBBS ಕಟ್ ಆಫ್ ರ್ಯಾಂಕ್ ಹೇಗೆ ನೋಡೋದು, ಹೇಗೆ ಬಂದಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಈಗ CET online.karnataka.gov.in ಅಂತ ಆ ವೆಬ್ಸೈಟ್ ಅನ್ನು ಆನ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಇರ್ತವೆ, ಅಲ್ಲಿ ಅಡ್ಮಿಷನ್ ಅಂತ ಇರುತ್ತೆ. ಆ ಅಡ್ಮಿಷನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟ್ ಇಲ್ಲಿ FAQSN ಆಪ್ಷನ್ ಹೆನ್ರಿ ಆ್ಯಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀರಾ. ನೆಕ್ಸ್ಟು ಒಂದು PDF ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. PDF ಡೌನ್ಲೋಡ್ ಆದ ನಂತರ ಅದನ್ನು ಓಪನ್ ಮಾಡಿ ನೋಡಿದ್ರೆ PDF ಬಂದುಬಿಟ್ಟು ಹೀಗೆ ಬಂದಿರುತ್ತೆ ಸ್ಟೂಡೆಂಟ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ. ನೆಕ್ಸ್ಟು ಅಲ್ಲಿ FAQS ಆನ್ ಆಪ್ಷನ್ ಎಂಟ್ರಿ ಆ್ಯಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ಕಂಡಕ್ಟೆಡ್ ಫಾರ್ ಸೆಕೆಂಡ್ ಟೈಮ್ ಅಂತ ಇದೆ. ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ನೆಕ್ಸ್ಟು ಇನ್ನೊಂದು ಸರಿ ಎಕ್ಸ್ಟೆಂಡೆಡ್ ಆಗಿದೆ ಅಲ್ವಾ, ಅದಕ್ಕೆ ಸೆಕೆಂಡ್ ಟೈಮ್ ಅಂತ ಕೊಟ್ಟಿದ್ದಾರೆ. ಇವಾಗ ಅಟೆನ್ಷನ್, ಆನ್ಸರ್ ಟು FAQs are based on the norms, rules and instructions, announcements from the government, MCC, either apex bodies from time to time. ನೋಡ್ರಿ ವಿದ್ಯಾರ್ಥಿಗಳೇ, ಈಗ ನಿಮ್ಮ ನೀಟ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಈಗ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏಕೆ ಅಂದರೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಲ್ಮೋಸ್ಟ್ ಸೆಪ್ಟೆಂಬರ್ 5 ಟೀಚರ್ಸ್ ಡೇ ಒಳಗಡೆ ಬಂದೇ ಬರ್ಬೋದು ಸ್ಟೂಡೆಂಟ್ಸ್. ಆದರೆ ಒಂದು 2 ದಿನ ಅಥವಾ 3 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಸೆಪ್ಟೆಂಬರ್ 5 ಒಳಗಡೆ ಆರಾಮ್ 100% ಬರುವ ಸಾಧ್ಯತೆ ಇದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ, ನಾನು ಒಟ್ಟು 60 ಆಪ್ಷನ್ಗಳನ್ನು ದಾಖಲಿಸುತ್ತೇನೆ ಸರ್, ನಾನು 60 ಆಪ್ಷನ್ ಎಂಟ್ರಿ ಮಾಡಿದ್ದೇನೆ, ನನಗೆ 30ನೇ ಆಪ್ಷನ್ಗೆ ಸೀಟ್ ದೊರಕಿದೆ, ಆದರೆ ನನಗೆ 35ನೇ ಆಪ್ಷನ್ ಎಂಟ್ರಿ ಸೀಟ್ ಬೇಕು, ಏನು ಮಾಡಬೇಕಂತ ಕ್ವಶನ್ ಕೇಳಿದ್ರೆ ಆ ಕ್ವಶನ್ಗೆ ಆನ್ಸರ್ ಕೊಡುವ ಇಲ್ಲಿದೆ. ಅಣಕು ಸೀಟು ಹಂಚಿಕೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಕಟಿಸುವುದು. ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿ ತಿಳಿಯುವುದಕ್ಕೆ ಅಣಕು ಸೀಟು ಹಂಚಿಕೆಯ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ಗಳನ್ನು ಸೇರಿಸಲು, ಕ್ರಮಾಂಕ ಬದಲಾಯಿಸಲು, ತೆಗೆದುಹಾಕಲು ಅವಕಾಶ ನೀಡಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಹೌದಾ? ನೆಕ್ಸ್ಟ್ ಲಿಂಕ್ ಬಂದುಬಿಟ್ಟು UG ನೀಟ್ ISMH 2024 ಅಣಕು ಸೀಟು ಹಂಚಿಕೆ ಕಟ್ ಆಫ್ 25 ಆಗಸ್ಟ್ 2024 ಒಳಗಡೆ ಬಿಟ್ಟಿದ್ದು. ಈಗ ಮೆಡಿಕಲ್ ಡೆಂಟಲ್ ಅನ್ನುವ ಒಂದು PDF ಅನ್ನು ಡೌನ್ಲೋಡ್ ಮಾಡಿದ್ದೀನಿ, ನೋಡ್ತಿದ್ದೀರಾ? ಹೌದು, ಈಗ ಆ PDF ಓಪನ್ ಆಗ್ತಿದೆ. ಹೌದು ವಿದ್ಯಾರ್ಥಿಗಳೇ. ನಂತರ ಆ PDF ಅನ್ನು ಝೂಮ್ ಮಾಡಿ ನೋಡಿದ್ರೆ ಮೆಡಿಕಲ್ ಡೆಂಟಲ್ ಆಯುಷ್ ನಿಮ್ಮ ರ್ಯಾಂಕ್ಗೆ ಕಟ್ ಆಫ್ ರ್ಯಾಂಕ್ ಎಷ್ಟಿದೆ, ಯಾವ ಕಾಲೇಜಲ್ಲಿ ದೊರೆತಿದೆ ಅನ್ನುವುದು ನೋಡ್ಕೋಬೇಕು. ಇಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೆಂಗಳೂರು ಅಂತ ಇದೆ. ಅಲ್ಲಿ MBBS ಗೌರ್ಮೆಂಟ್ ಕಾಲೇಜು 1G 1 ಜನರಲ್ ಕ್ಯಾಟಗಿರಿ 13,570 ಅಂತ ಅರ್ಥ. 1K ಅಂದರೆ ಕನ್ನಡ ಮೀಡಿಯಮ್ ಅಂತ ಅರ್ಥ. 1R ಅಂದರೆ ರೂರಲ್ ಕೋಟಾ. 2AZ ಅಂದರೆ ಓಕೆ ನಾರ್ಮಲ್, ಹಾಗೆ ಆಲ್ ಜನರಲ್ ಕ್ಯಾಟಗಿರಿ ಅಂತ. 2AK ಅಂದರೆ ನಾರ್ಮಲ್, ಹಾಗೆ ಆಲ್ ಕನ್ನಡ ಮೀಡಿಯಮ್ ಕ್ಯಾಟಗಿರಿ. ಓಕೆ, ನಿಮ್ಮ ಕಟ್ ಆಫ್ ರ್ಯಾಂಕು ಯಾವ ಕೋರ್ಸ್ಗೆ ಎಷ್ಟು ಬಂದಿದೆ ಅನ್ನೋದನ್ನು ಇಲ್ಲಿ MBBS ಗೌರ್ಮೆಂಟ್ ಕಾಲೇಜು ಪ್ರತಿಯೊಂದನ್ನು ಕೊಟ್ಟಿರ್ತಾರೆ. ನೀವು ಹೈದರಾಬಾದ್ ಕರ್ನಾಟಕದವರು ಆಗಿದ್ದರೆ ಇನ್ನೊಂದು ಇದೆ ಮೆಡಿಕಲ್ ಡೆಂಟಲ್ HK ಅಂತ, ಅದನ್ನು ಕ್ಲಿಕ್ ಮಾಡಿ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಪ್ಲೀಸ್ ಸ್ಟೂಡೆಂಟ್ಸ್ ಇದನ್ನು ಚೆಕ್ ಮಾಡಿ, ನೀವು ಇನ್ನೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಎಡಿಟ್ ಚಾನ್ಸ್ ಇರುತ್ತೆ, ಆಗ ಮಾಡಿ. ಇನ್ನೊಂದು ಸ್ಟೂಡೆಂಟ್ಸ್ ನಿಮಗೆ ಗಮನವಿರಲಿ, ಈಗ ನೀಟ್ 2024 ಆಪ್ಷನ್ ಎಂಟ್ರಿ ಮಾಡಿರಾ, ನೆಕ್ಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಇರುತ್ತೆ ಆಪ್ಷನ್ ಎಂಟ್ರಿ ಎಡಿಟ್. ಆಗ ನೀವು ಒಂದು ಕಾಲೇಜ್ ಅನ್ನು ಡಿಲೀಟ್ ಮಾಡ್ಬೋದು, ಇನ್ನೊಂದು ಕಾಲೇಜ್ ಅನ್ನು ಆ್ಯಡ್ ಮಾಡ್ಬೋದು, ಇನ್ನೊಂದು ಬ್ರಾಂಚ್ ಅನ್ನು ಆ್ಯಡ್ ಮಾಡ್ಬೋದು, ಅದೇ ಬ್ರಾಂಚ್ ಅನ್ನು ಡಿಲೀಟ್ ಮಾಡ್ಬೋದು. ಬಟ್ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನಿಮಗೆ ಸೀಟ್ 100% ದೊರೆಯಲೇಬೇಕು. ನಮಗೆ MBBS ಗೌರ್ಮೆಂಟ್ ಕಾಲೇಜ್ ಸೀಟ್ ಅಂದರೆ ನೀವು ಏನು ಮಾಡಬೇಕು ಗೊತ್ತಾ? ಈ ಟಿಪ್ಸ್ ಅನ್ನು ಯೂಸ್ ಮಾಡಿ. ಮೊದಲನೆಯ ಟಿಪ್ ಏನಂದರೆ, ನೀವು ಕಟ್ ಆಫ್ ರ್ಯಾಂಕನ್ನು ಇಂತಹ ಕಾಲೇಜ್ಗೆ ನನಗೆ ಮ್ಯಾಚ್ ಆಗ್ತಿದೆ, ನನ್ನ ರ್ಯಾಂಕ್ ಬಂದಿದ್ದು ಕರೆಕ್ಟ್ ಇದೆ, ಈ ಕಾಲೇಜಲ್ಲಿ ರ್ಯಾಂಕ್ ಪರವಾಗಿಲ್ಲ ಕರೆಕ್ಟ್ ಇದೆ,
ಅಂತಹ ಕಾಲೇಜನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಇಲ್ಲ ಅಂದರೆ ಬೇರೆ ಕಾಲೇಜನ್ನು ಆ್ಯಡ್ ಮಾಡಿದರೆ ಸೀಟ್ ದೊರೆಯೋದು ತುಂಬ ಕಷ್ಟ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಇನ್ನೊಂದು ಟಿಪ್ಪು, ನೀವು ಏನೇ ಮಿಸ್ಟೇಕ್ಸ್ ಮಾಡಲಾರ್ದೆ ಆಪ್ಷನ್ ಏನು ಮಾಡಿ ನಿಮ್ಮ ರಿಸಲ್ಟ್ಸ್, ಮಾಕ್ ರಿಸಲ್ಟ್ಸ್ ಅನ್ನು ಪಡೆಯೋದು ಸ್ಟೂಡೆಂಟ್ಸ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯೂಸಿಂಗ್ ನೀಟ್ 2024 ಸ್ಟೂಡೆಂಟ್ಸ್. ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಬೆಸ್ಟ್ ಕಾಲೇಜ್ ಆ್ಯಂಡ್ ಬೆಸ್ಟ್ ಬ್ರಾಂಚ್. ವೆರಿ ಆಲ್ ದ ಬೆಸ್ಟ್. ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ.